28 ಜನ ಮಂತ್ರಿಗಳಿಗೆ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಅವ್ರ ಕೈ ಕೆಳಗಡೆ 28 ಜನ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಂಎಲ್ಸಿಗಳು ಅವ್ರನ್ನು ಕೂಡ ನಾವು ಉಸ್ತುವಾರಿಯಾಗಿ ಅವರ ಕೆಳಗಡೆ ಆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಅವರಿಗೆ ಅಸಿಸ್ಟೆಂಟ್ ಆಗಿ ಕೊಟ್ಟು ಅವ್ರ ಕೈಲಿ, ಏಕೆಂದ್ರೆ ಮಂತ್ರಿಗಳ ಬೇರೆ ಕೆಲಸ ಇದ್ರೂ ಕೂಡ ಎಲ್ಲ ಕೆಲಸ ಬಿಟ್ಬಿಟ್ಟು ಇವತ್ತು ಈ ಪಕ್ಷದ ಕೆಲಸ ಕೂಡ ಅವರು ಮುಂದೆ ಜವಾಬ್ದಾರಿ ತೆಗೆದುಕೊಂಡು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ ನಾವು ವಹಿಸ್ತಾ ಇದ್ದೇವೆ. ಇದಲ್ಲದೆ ಎಲ್ಲ ಬ್ಲಾಕ್ ಮಟ್ಟದಲ್ಲೂ ಕೂಡ, ಒಂದು ಅಸೆಂಬ್ಲಿ ಮಟ್ಟದಲ್ಲೂ ಕೂಡ ಒಬ್ಬೊಬ್ಬರಿಗೆ ಈ ಎಲೆಕ್ಷನ್ನ ಜವಾಬ್ದಾರಿಯನ್ನ ಕೊಟ್ಟು ಅಲ್ಲಿ ಯಾವ ರೀತಿ ಬೂತ್ ಲೆವೆಲ್ ಏಜೆಂಟ್ಗಳನ್ನ ಮಾಡಬೇಕು, ಈ ವೋಟರ್ ಲಿಸ್ಟ್ ಅಲ್ಲಿ ಏನು ಕೆಲವು ನ್ಯೂನತೆಗಳಿದೆ ಅದನ್ನೆಲ್ಲ ಸರಿ ಮಾಡಿಸುವಂಥದ್ದು, BLAಗಳನ್ನ ಅಪಾಯಿಂಟ್ಮೆಂಟ್ ಮಾಡೋದು, BLOಗಳಿಗೆ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಸೂಚಿಸುವಂಥದ್ದು, ಇವೆಲ್ಲ ಕೂಡ ಮಾಡಬೇಕಾಗುತ್ತದೆ. ಒಂದು ಹೊಸ ರೂಪವನ್ನೇ ಕೊಡ್ತಾ ಇದ್ದೀವಿ ಜನರಿಗೆ. ಇವತ್ತವರೆಗೂ ಯಾರು ಮಧ್ಯಸ್ಥಿಕೆ ಇಲ್ಲದೆ ನಾವು ಈ 5 ಗ್ಯಾರಂಟಿಗಳನ್ನು ಒಂದು ಕಡೆನೂ ಒಂದು ಲೋಪದೋಷ ಹೊರಗಡೆ ಬರದೇ ರೀತಿಯಲ್ಲಿ ಈ ನಮ್ಮ 5 ಗ್ಯಾರಂಟಿಗಳನ್ನು ಈಗಾಗಲೇ ಇಂಪ್ಲಿಮೆಂಟ್ ನಾವು ಪಾರದರ್ಶಕವಾಗಿ ಎಲ್ಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಈ ಸೋಷಿಯಲ್ ಎಂಪವರ್ಮೆಂಟ್ ಕೊಡಲಿಕ್ಕೆ, ಅಭಿವೃದ್ಧಿ ಅಂದರೆ ವೈಯಕ್ತಿಕವಾದಂಥ ಸುಮಾರು 3 ಕೋಟಿ ಕುಟುಂಬಗಳಿಗೆ, ಜನಸಂಖ್ಯೆಗೆ ಈ ಕುಟುಂಬ ಒಂದಲ್ಲ ಒಂದು ರೀತಿ ತಲುಪಿದೆ.